ವೀಕ್ಷಕರೇ ನಮಸ್ಕಾರ. ತುಂಬ ಇವತ್ತು ನಮ್ಮ RR ಕನಸುಗಳ ಕಾರ್ಖಾನೆಗೆ ನಾವು ಗೌರವದಿಂದ ನಿಮ್ಗೆ ಇದನ್ನ ತಲುಪಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಎಲ್ಲೂ ಕೂಡ ತ್ರಿವೇಣಿ ಅಮ್ಮ ಅವರ ಬದುಕಿನ ಕತೆ ಬಂದಿಲ್ಲ. ಅವ್ರ ಮಗಳು ಮೀರಾ ಅವರ ಮೂಲಕ ಅವರ ಬದುಕಿನ ಕಥೆನ ದಾಖಲಿಸ್ತಾ ಇದ್ದೀನಿ. ಕೆಲ ದಿವಸಗಳ ಹಿಂದೆ ನಮ್ಮ ಸಹೋದರ ವಾಹಿನಿಯಲ್ಲಿ ಒಂದು ಚಿತ್ರದ ಪ್ರಮೋಷನ್ ಕುರಿತು ಮೀರಾ ಮೇಡಮ್ ಅವರು ಮಾತಾಡಿದರು. ಆದರೆ ಅವರ ಕಂಪ್ಲೀಟ್ ಬದುಕು, ಮೀರಾ ಮೇಡಮ್ ಅವರ ಬದುಕು ಎಲ್ಲವೂ ಈಗ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಮುಂದೆ. ಈ ರಸ್ತೆ ನಮ್ಮ ಮೈಸೂರಿನ ರಸ್ತೆ, ನನ್ನ ತವರೂರಿನ ಬೀದಿ, ರಾಜರ ಬೀದಿ. ಇಲ್ಲಿ ಅಕ್ಷರ ದೇವತೆ, ಅಕ್ಷರ ದಾತೆ ತ್ರಿವೇಣಿ ಅವರು ಓಡಾಡಿದ ಸ್ಥಳ, ಅವರು ವಾಸವಿದ್ದ ಮನೆ. ಬನ್ನಿ ಅವರ ಬದುಕಿನ ಸಾಕಷ್ಟು ವಿಚಾರಗಳನ್ನ ಅವರ ಮಗಳ ಮೂಲಕ ನಾವು ತಿಳ್ಕೊಳ್ಳೋಣ. ಈಗ ಇಲ್ಲಿ ನಮ್ಮ ಸಂದರ್ಶನದಲ್ಲಿ ಮೀರಾ ಅವರು ಮಾತಾಡಿದ ಕೆಲವು ಆಡಿಯೋ ಕ್ಲಿಪ್ಸನ್ನು ಮಾತ್ರ ಹಾಕ್ತಾ ಇದ್ದೀನಿ. ನಾಳೆಯಿಂದ ಸಂಚಿಕೆಯಲ್ಲಿ ಅವ್ರನ್ನ ತೋರಿಸ್ತಾ ಇದ್ದೀನಿ. ತಾಯಿ ಬಗ್ಗೆ ಅವ್ರಿಗಿರುವ ಪ್ರೀತಿ, ಗೌರವ, ಕಾಳಜಿ, ಮಮತೆ ಪ್ರತಿಯೊಂದು ಗೊತ್ತಾಗುತ್ತೆ. ಆ ಆಡಿಯೋ ಮಾತುಗಳು, ಮೀರಾ ಅವರ ಧ್ವನಿ ಈಗ ನಿಮ್ಮ ಮುಂದೆ. ನೂರೊಂದು ನೆನಪು. ಈ ಮನೆಗೆ ಸುಮಾರು 130 ವರ್ಷ ಆಗಿದೆ. ಇದು ಆ್ಯಕ್ಚುಲಿ ನಮ್ಮ ಮುತ್ತಾತ ಅವ್ರದ್ದು ಮನೆ ಇದು. ಸೊ ನಮ್ಮ ಅಮ್ಮ ಇಲ್ಲಿಗೆ ಮದುವೆ ಆಗಿ ಬಂದರು. ಒಂದ್ಸಲಿ ಇಂಗ್ಲೆಂಡ್ ಹೋದಾಗ ಶೇಕ್ಸ್ಪಿಯರ್ ಮನೆ ನೋಡ್ಬಿಟ್ಟಾಗ ನಂಗೆ ಅನಿಸ್ತು, ನಾನು ಯಾಕೆ ಅಮ್ಮನಿಗೆ ಹಿಂಗೆ ಮಾಡಬಾರ್ದು. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಅಮ್ಮನ ನೋಡ್ಲೂ ಇಲ್ಲ, ನಾನು ಏನೂ ಕೊಡೋಕ್ಕೂ ಆಗಲಿಲ್ಲ. ಸೊ ಅಮ್ಮ ಅಂದರೆ ಏನು ಅಂತ ನಂಗೆ ಗೊತ್ತಿರಲಿಲ್ಲ. ನಮ್ಮ ಅಜ್ಜಿನೇ ನಮ್ಮ ಅಮ್ಮ ಅಂದ್ಕೊಂಡಿದ್ದೆ. ಅಂದರೆ ಅಮ್ಮಂಗೆ ಐ ಥಿಂಕ್ 8 ವರ್ಷಕ್ಕೋ ಏನೋ ನಾಯಿ ಕೆಮ್ಮು ಅಂತ ಆಗ್ಬಿಟ್ಟು, ಅಮ್ಮ ಆಸ್ಮಾ ಇರ್ಲಿಲ್ವಂತೆ. ನಾಯಿ ಕೆಮ್ಮಾಗಿ ಅದೇನೋ ಅದರಿಂದ ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ಆಸ್ಮಾಟಿಕ್ ಆಗೋದ್ರು ಅವರು. ತ್ರಿವೇಣಿ ಆಗಿದ್ದು ನಮ್ಮ ಅಮ್ಮ ಆಕ್ಚುಲಿ ಒಬ್ರು ಫ್ಯಾನ್ ಒಂದು ಲೆಟರ್ ಬರ್ದಿದ್ರು ಹೇಳ್ಬಿಟ್ಟು, ನಿಮ್ ಹೆಸರು ತ್ರಿವೇಣಿ ಯಾತಕ್ಕೆ ಇಟ್ಕೊಂಡಿದ್ದೀರಾ. ಎಲ್ಲೂ ಅಮ್ಮ ಟ್ರಾವೆಲ್ಲೇ ಮಾಡಿಲ್ಲ. ಸೊ ಆ ಟ್ರಾವೆಲ್ ಮಾಡ್ದೇನೆ ಇಮ್ಯಾಜಿನೇಷನ್ ಅಲ್ಲೇ ಇಷ್ಟೆಲ್ಲ ಅವರು ಬರ್ದಿರೋದು. ನನಗೆ ಕಾಯಿಲೆ ಇದೆ ಗೊತ್ತಿದೆಯಲ್ಲ ಶಂಕರು, ಆಸ್ಮಾ ಇದೆ, ಎಲ್ಲ ಇದೆ, ನನ್ನನ್ನು ಯಾರು ಮದುವೆ ಆಗ್ತಾರೆ ಅಂತ ಒಳಗಡೆ ಬೇಜಾರು ಮಾಡ್ಕೊಂಡು ಹೊರಟೋದ್ರಂತೆ, ಕಣ್ಣಲ್ಲಿ ನೀರು ಹಾಕೊಂಡು. ಇಲ್ಲ, ನನಗೆ ಇವತ್ತು ಆ್ಯಕ್ಚುಲಿ ನಿಮ್ಮ ಜೊತೆ ಏನೋ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತಲೂ ಅನಿಸಿದೆ. ಏನು ಕನೆಕ್ಷನ್ ಅಂತ ನನಗೆ ಗೊತ್ತಿಲ್ಲ. ಸೊ ಐ ಮೀನ್ ಇಷ್ಟು ದಿನ ನಾನು ಇದನ್ನು ನನ್ನ ಸ್ನೇಹಿತರು ಅವ್ರಿಗೆಲ್ಲ ಗೊತ್ತೇ ಹೊರತು, ನನಗೆ ಕ್ಲೋಸ್ ಆಗಿರೋರು ಗೊತ್ತೇ ಹೊರತು, ನಂದು ಚೈಲ್ಡ್ಹುಡ್ ಬಗ್ಗೆ ನಾನು ಯಾವತ್ತೂ ಪಬ್ಲಿಕಲ್ಲಿ ಡಿಸ್ಕಸ್ ಮಾಡಿಲ್ಲ. ಅದು ಹೊರಗಡೆ ಪ್ರಪಂಚಕ್ಕೆ ಅಯ್ಯೋ ತ್ರಿವೇಣಿ ಮಗಳು ಅಂತ ತುಂಬ ಒಂಥರ ಸಂತೋಷ ಪಟ್ಕೊಳ್ಳೋರು, ನಾನು ತುಂಬ ಅದೃಷ್ಟವಂತೆ ಅಂತ ಹೇಳೋರು. ಆದರೆ ನನಗನ್ಸಿದ್ದು